आप देख रहे हैं 7 न्यूज। मैं आपके साथ मोहम्मद सलमान जुनैदी। पेपर लीक को लेकर जो है देश में किस तरह के हालात बने हुए हैं, इससे तो आप वाकिफ है ही। जिस तरह से जो है पेपर लीक को लेकर जो है दिल्ली के जंतर मंतर में बड़े पैमाने पर जो है छात्र जो है स्टूडेंट वो धरना पर बैठे गए और वहां पर जो है किस तरह से जो है वहां पर छात्राओं पर जुल्म किया जा रहा है, उनको मारा पीटा जा रहा है, कई स्टूडेंट ने अपनी जान गंवाई है, सब तो आप जानते ही हैं। तो इसी को लेकर जो है आज बीजापुर शहर में जिला बीजेपी की ओर से जो है एक प्रोटेस्ट जो है वो कांग्रेस पार्टी के खिलाफ किया गया। इस मौके पर जो है बीजेपी की ओर से जो है शहर के अम्बेडकर सर्कल से लेकर जो है जिलाधिकारी कार्यालय तक एक रैली निकाली गई। आखिर में जो है यहाँ पर आकर जो है जिलाधिकारी को मनवी पत्र सौंपा गया। इस अवसर पर जो है बीजेपी के जो है कई नेताओं ने जो है बात करते हुए जो है इस मुद्दे को लेकर बात करते हुए अपनी अपनी प्रतिक्रिया व्यक्त की है। तो सभी नेताओं ने क्या कुछ कहा है सुनते हैं। ಭಾರತೀಯ ಜನತಾ ಪಕ್ಷ ದಿಲ್ಲಿಯಲ್ಲಿ ನಡೀತಕ್ಕಂತ ಒಂದು ನೀಟ್ ಎಕ್ಸಾಮ್ ಪರವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ನೀಟ್ ಎಕ್ಸಾಮ್ ಅನ್ನ ಸೋರಿಕೆ ಆಗ್ಯದ ಅಂತೇಳಿ ಒಂದು ನೆಪ ಮಾಡಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳ ಮನೆ ಮುಂದೆ ಇವತ್ತೇನು ಸತ್ಯಾಗ್ರಹ ಮಾಡಿ ಇವತ್ತು ಅವ್ರ ಜೊತೆ ಇರತಕ್ಕಂತ ಕಾಂಗ್ರೆಸ್ನ ನಾಯಕರಾದಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟವನ್ನ ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಹೆಸರಿಗೆ ಕಳಂಕ ತರ್ತಕ್ಕಂತ ಕೆಲಸ ಇವತ್ತು ಕಾಂಗ್ರೆಸ್ನವರು ನಡೆಸಿದ್ದಾರೆ. ಆದ್ರೆ ಒಂದು ಮಾತು ಹೇಳಿಕೆ ನಾನು ಬಯಸ್ತೀನಿ, ಇಡೀ ವಿಶ್ವದಲ್ಲಿ 2014ರಿಂದ ಇಲ್ಲಿವರೆಗೆ ದೇಶದ ಪ್ರಧಾನಿ ಮಾಡ್ತಕ್ಕಂತ ಕೆಲಸಗಳನ್ನ ಇಡೀ ದೇಶ ಅಲ್ಲ ಹೊರದೇಶಗಳಲ್ಲಿ ಕೂಡ ಮೆಚ್ಚುಗೆಯನ್ನ ಪಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು. ಆದ್ರೆ ನೀಟ್ ಎಕ್ಸಾಮ್ ದಲ್ಲಿ ತಪ್ಪನ್ನ ಯಾರು ಮಾಡಿದ್ದಾರೆ ಆ ತಪ್ಪನ್ನ ಅವರ ಹುಡುಕಿ ಅವ್ರನ್ನ ಈಗಾಗಲೇ ಥೋಡೆ ಜನರು ಕೂಡ ಬಂಧನ ಕೂಡ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಈ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ನವರು ಗುಂಡಾಗಳನ್ನ ಕರ್ಕೊಂಡು ಬಂದು ಅಲ್ಲಿ ದಬ್ಬಾಳಿಕೆ ಮಾಡಿ ಲಾಠಿ ಚಾರ್ಜ್ ಮಾಡಿ ಇವತ್ತು ಏನು ವಿದ್ಯಾರ್ಥಿಗಳು ಸ್ವಲ್ಪ ಜನ ವಿದ್ಯಾರ್ಥಿಗಳು ಒಂದು ಸ್ಟೇಟ್ಮೆಂಟ್ ಕೂಡ ನಿನ್ನೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನಮ್ ನೀಟ್ ಎಕ್ಸಾಮ್ ದಲ್ಲಿ ನಮ್ಗೇನು ತಪ್ಪಾಗಿಲ್ಲ, ನಮ್ದು ಒಳ್ಳೇದಾಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಿನ್ನೆ ಆಜ್ ತಕ್ ನ್ಯೂಸ್ ನಲ್ಲಿ ಕೂಡ ಹೇಳಿದ್ದಾರೆ. ಆದ್ರೆ ಇವತ್ತು ಉದ್ದೇಶಪೂರ್ವಕವಾಗಿ ಅದನ್ನೇ ಒಂದು ಮುಂದಿಟ್ಟುಕೊಂಡು ಇವತ್ತು ಕೆಪಿಸಿ ಇರ್ಬೋದು, SC ST ಇರ್ಬೋದು, ಅನೇಕ ಹಗರಣಗಳನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ನೋಡಿದ್ರೆ ಇವತ್ತು ಯಾರಿಗೂ ಓದಕ್ಕಾಗಿಲ್ಲ ಅಷ್ಟೊಂದು ಹಗರಣಗಳನ್ನ ಅದಾವ. ಇವತ್ತು ಮೂಡ ಹಗರಣ ಇರ್ಬೋದು, ಇವತ್ತು KPCCಯಲ್ಲಿ ತಮ್ಮ ಒಬ್ಬ ಅಧ್ಯಕ್ಷರು ತಾವು ಏನ್ ಮಾಡಿದ್ರು ಅನ್ನೋದನ್ನ ಅವ್ರ ಗಮನಕ್ಕೆ ಬಂದ್ರೆ ಅವ್ರ ಮ್ಯಾಗ ಕ್ರಮ ತಕ್ಕೊಳ್ಳಿಲ್ಲ. SC ST ಇವತ್ತು ದುಡ್ಡನ್ನ ಫೋನ್ ಮಾಡಿದ್ರು, ಅದ್ರ ಮೇಲೆ ಯಾಕೆ ಕ್ರಮ ತಕ್ಕೊಳ್ಳಿಲ್ಲ? ಉದ್ದೇಶಪೂರ್ವಕವಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಮಸಿಯನ್ನ ಹಚ್ಚಬೇಕು, ತಪ್ಪು ದಾರಿ ಎಳೆದು ನಮ್ಮನ್ನ ಗುರುತಿಸ್ಬೇಕು ಅಂತ ಹೇಳಿ ತಾವು ಏನ್ ಹೊಟ್ಟಿದ್ರಿ ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾರು ತಪ್ಪಿಸ್ತರು ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ತಕ್ಕೋತಾರ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೇನೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಯಸಿ ಅವ್ರ ಬೇಡಿಕೆಗಳು ಕೇವಲ 3 ಬೇಡಿಕೆಗಳನ್ನ ಈಡೇರಿಸುವಲ್ಲಿ ಬಿಜೆಪಿ ಸರ್ಕಾರ ನಿಮ್ಮ ನರೇಂದ್ರ ಮೋದಿ ಅವರು ವಿಫಲ. ಈಗ ನಾನು ಇದು ನೀವು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡ ಹಗರಣ ಅದು 180 ಕೋಟಿ ರೂಪಾಯಿ ಹಗರಣ SC ST ಎತ್ತಿ ಹಾಕಿದ್ರು, ಸಾವಿರಾರು ಕೋಟಿ. ಆಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಮಾಡಿದ್ರು 5,000 ಕೋಟಿ ಎತ್ತಿ ಹಾಕಿದ್ರು. ಅವಾಗ ಯಾಕೆ ಇವ್ರು ರಾಜೀನಾಮೆ ಕೊಡ್ಲಿಲ್ಲ? ಗೃಹಲಕ್ಷ್ಮಿ ದುಡ್ಡು ಇವ್ರು 1 ತಿಂಗಳು ದುಡ್ಡು ಎತ್ತಿ ಹಾಕಿದ್ರು. ನಮ್ಮ ಒಬ್ಬ ಶಾಸಕರು, ಹುಬ್ಳಿ ಶಾಸಕರು ಅಲ್ಲ, ಅದಕ್ಕೆ ನೋಡಿ ನೀಟ್ ಪರೀಕ್ಷೆ 1 ಮಿನಿಟ್ ನೋಡ್ರಿ, ಒಬ್ರು ಸಚಿವರು ಅವ್ರು ಏನ್ ಕೇಳಿದಾರೆ ಅವ್ರು ತಪ್ಪಿಸ್ತರ ಮೇಲೆ ನಾನು ಕಠಿಣ ಕ್ರಮ ತಕ್ಕೋತೀನಿ ಅಂತ ದೇಶದ ಪ್ರಧಾನಿ ಹೇಳೋದ ಬಳಕೆ ಇವ್ರ ಅವಶ್ಯಕತೆ ಏನದ? ಜವಾಬ್ದಾರಿ ಹೊತ್ತಂತ ಪ್ರಧಾನಿ ಅವರು ನರೇಂದ್ರ ಮೋದಿ ಅವರು ಎಲ್ಲರೂ ಕೂಡ ರಾಜೀನಾಮೆ ಕೇಳ್ತಾ ಇದ್ದಾರೆ. ಈಗ ಅವ್ರ ಉದ್ದೇಶ ಬರ ಕೇಳ್ತಾರ್ರಿ. ಅವ್ರು ಈಗ ಯಾರ ಅಧಿಕಾರಿ ತಪ್ಪು ಮಾಡ್ಯಾರ ಅವ್ರನ್ನ ಈಗಾಗಲೇ ಬಂಧನ ಮಾಡ್ಯಾರಲ್ಲ, ಮಾಡಿದಿಲ್ಲ ಅಂದ್ರೆ ಆ ಮಾತ್ಮೇಲೆ ಈಗ ನಾವು ಹೇಳ್ತೀವಿ. ಈಗ DK ಶಿವಕುಮಾರ್ ಅವರು ನೀವು ತಪ್ಪು ಮಾಡಿರಿ, ನೀವು ಹೋರಾಟ ಮಾಡಿರಿ, ನೀವು ರಾಜೀನಾಮೆ ಕೊಡಕ್ಕಾಗತ್ತಾ? ಲೀಕ್ ಅಲ್ಲ, ಎಷ್ಟು ಸಲ ಲೀಕ್ ಆಗಿದೆ ನೋಡಿ. ಯಾರು ತಪ್ಪು ಮಾಡಿರ್ತಾರೆ ಹಿಂದಕ್ಕೆ PS ಹಗರಣ ಆಯ್ತು. ಪ್ರತಿ ಸಲನೂ ಬಿಜೆಪಿ ಸರ್ಕಾರದಲ್ಲಿ ಪತ್ರಿಕೆ ಲೀಕ್ ಆಗ್ತದೆ ನೋಡ್ರಿ. PS ಹಗರಣ ಆಯ್ತು, PWD ಹಗರಣ ಆಯ್ತು. ಆ PS ಹಗರಣ ಆದಾಗ ತಪ್ಪಿಸ್ತಾರನ್ನ ಯಾರಿದ್ರು ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ರಿಲ್ಲ, ಬಿಟ್ರಿಲ್ಲ? ನಮ್ಮವ್ರು ಬಿಟ್ರ? ಹಂಗ ಇವ್ರನ್ನ ಅರೆಸ್ಟ್ ಮಾಡ್ತೀವಿ, ಯಾರಿಗೂ ಬಿಡಂಗಿಲ್ಲ. ನಮ್ಮ ದೇಶದ ಪ್ರಧಾನಿ ಅಷ್ಟೇನು ಹಗರಿಲ್ಲ, ನೀವೇನ್ ತಿಳ್ಕೊಂಡಿರ್ಬೋದು. ಆದ್ರೆ ಹಗರಿಲ್ಲ, ಯಾರನ್ನ ಬಿಡಂಗಿಲ್ಲ. ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಇದು ಹೋರಾಟ. ಇವ್ರು ಕಾಂಗ್ರೆಸ್ನವ್ರು ಇದೇ ರೀತಿ ಮುಂದುವರೆದ್ರೆ
ನಮ್ಮದು ಮುಂದೆ ನಾವು ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣ ಹೋರಾಟವನ್ನು ನಾವು ಮಾಡ್ತೀವಿ. बोलो भारत माता की, भारतीय जनता ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಮನೆ ಮುಂದೆ ಏನಿದೊಂದು ಹೋರಾಟವನ್ನ ಮಾಡುವಂತ ಒಂದು ದುಷ್ಕೃತ್ಯ ಅಂತಾನೆ ನಾವು ಅನ್ಬೋದು. ಯಾಕಂದ್ರೆ ದೇಶದ ಬಗ್ಗೆ, ದೇಶದ ಜನತೆಯ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ಉಳ್ಳೋರ್ ಅದಾರಂದ್ರ ಪ್ರಧಾನಿಯವರು ಮಹಿಳೆಯರಿಗೆ ಒಂದು ಎಲ್ಲಾ ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಸುರಕ್ಷಾ, ಸಂರಕ್ಷಣೆ ಮತ್ತು ಆಡಳಿತದಲ್ಲಿ ಕೂಡ ಮಹಿಳೆಯರು ಮುಂದೆ ಬಂದಿದ್ದು ನಮ್ಮ ಮೋದಿಜಿಯವ್ರ ಕಾಲ್ಕಿದ್ದಿಯಲ್ಲಿ. ಅಂತದ್ರಲ್ಲಿ ಇವ್ರಿಗೆಲ್ಲಾನು ಕೂಡ ಕಾಂಗ್ರೆಸ್ ಅವ್ರಿಗೆ ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ಏನಾದ್ರೂ ಮಾಡಿ ಅವ್ರ ಹೆಸರು ಕೆಡಿಸ್ಬೇಕಂತ ಹೇಳಿ ಹೊಂಟ್ರ ಅದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ನಾವು ಹೆಣ್ಮಕ್ಳೆಲ್ಲ ತಿಳ್ಕೊಳ್ಳೋದು ಏನಪ್ಪಾ ಅಂದ್ರ ಮೋದಿಜಿ ಅವರು ನಮ್ಮ ದೇಶನ ಸುಧಾರಣೆ ಮಾಡಕ್ ಬಂದಿರೋ ಒಂದು ದೈವಿ ಪುರುಷ ಅಂತಾನೆ ನಾವೆಲ್ಲರೂ ಅನ್ಕೋತೀವಿ. ಮಹಿಳೆಯರಿಗೆ ಸುರಕ್ಷತೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆನೂ ಕೂಡ ಎಷ್ಟೊಂದು ಕಾಳಜಿ ಇದೆ. ನೀಟ್ ಪರೀಕ್ಷೆಯಲ್ಲಿ ಯಾರೆಲ್ಲ ಅದು ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅವ್ರಿಗೆ ತಕ್ಕ ಶಾಸನವನ್ನ ನಾನ್ ಮಾಡ್ತೀನಿ ಅಂತ ಕೂಡ ಮೋದಿಜಿ ಅವ್ರು ಹೇಳಿದ್ದಾರೆ. ಮೊನ್ನೆ ನಾವು ನೋಡ್ಬೋದು ಎಕ್ಸಾಮ್ ನೀಟ್ ನಡೆಯುವಾಗ ವಿದ್ಯಾರ್ಥಿಯರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮೋದಿಜಿ ಅವರು ಒಂದು ವಿಮಾನ ನಿಲ್ದಾಣದಲ್ಲೇ ಕೂತು ಅವರು ಎಕ್ಸಾಮ್ ಟೈಮ್ ಮುಗಿದ್ಮೇಲೆ ಹೊರಗೆ ಬಂದ್ರು. ಅಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ಅದ ಅಂತ ಹೇಳಿ ನಮಗ್ ತಿಳ್ಕೊಬಹುದು ನಾವು. ಅದೇ ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಕಾಂಗ್ರೆಸ್ ರ್ಯಾಲಿ ನಡೀತಿತ್ತು. ನೀಟ್ ಎಕ್ಸಾಮ್ ನಡೆಯುವಾಗ ಕಾಂಗ್ರೆಸ್ ರ್ಯಾಲಿ ನಡೀತಿತ್ತು. ಕಾಂಗ್ರೆಸ್ ರ್ಯಾಲಿಯಲ್ಲಿ ಆ ಮಕ್ಕಳಿಗೆ ಲೇಟ್ ಆಗಿದ್ದಕ್ಕೆ ಎಷ್ಟೋ ಜನ ಮಕ್ಕಳು ಈ ಎಕ್ಸಾಮ್ ದಿಂದಾನೇ ವಂಚಿತರಾಗಿದ್ದಾರೆ. ಇದ್ರ ಮೇಲೆ ನಾವು ತಿಳ್ಕೊಬಹುದು ಕಾಂಗ್ರೆಸ್ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲೆ ಎಷ್ಟೊಂದು ಗೌರವ ಇದೆ ಅಥವಾ ಅಗೌರವ ಇದೆ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ ನಮ್ಗೆ. ಅದಕ್ಕಾಗಿ ನಾವು ಎಲ್ಲ ಮಹಿಳೆಯರ ಪರವಾಗಿ ನಮ್ಮ ವಿಜಯಪುರ ಜಿಲ್ಲಾ ಮಹಿಳಾ ಮೋರ್ಚಾ ಮತ್ತು ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಇದೊಂದೇನು ಕಾಂಗ್ರೆಸ್ನವ್ರು ಇದೊಂದೇನು ಹುನ್ನಾರ ನಡೆಸಿದಾರ ಅದಕ್ಕೆ ತೀವ್ರವಾಗಿ ನಾವೆಲ್ಲ ಕೂಡ ಖಂಡಿಸ್ತೀವಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ. ನಮ್ಮ ಭಾರತೀಯ ಜನತಾ ಪಕ್ಷ ಬಿಜಾಪುರದ ಜಿಲ್ಲಾ ಘಟಕದ ವತಿಯಿಂದ ಸನ್ಮಾನ್ಯ ಮೋದಿಜಿ ಅವರನ್ನ ಬೆಂಬಲಿಸಿ ಮತ್ತು ಇವತ್ತೇನು ಈ ಒಂದು ಸಿಜೆಪಿ ಪಕ್ಷ ಅಂತೇಳಿ ಹೇಳಿಕೊಂಡು ಮೋದಿಜಿ ಅವರ ವಿರುದ್ಧ ಅನಾವಶ್ಯಕರವಾಗಿ ಒಂದು ಪ್ರತಿಭಟನೆಯನ್ನ ಮಾಡತಕ್ಕಂತಹ ಏನು ಒಂದು ಅವರ ಕೆಲಸ ಇವತ್ತು ಅದನ್ನ ವಿರೋಧಿಸಲಿಕ್ಕೆ ನಾವೆಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಗುರ್ಲಿಂಗಪ್ಪ ಅಂಗಡಿಯವರ ನೇತೃತ್ವದೊಳಗ ಮತ್ತು ನಮ್ಮ ಹಿರಿಯ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರ ಒಂದು ನೇತೃತ್ವದೊಳಗೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, ನರೇಂದ್ರ ಮೋದಿಜಿ ಅವರು ಈ ದೇಶದ ಸಲುವಾಗಿ 2014ರಿಂದ ಇವತ್ತಿನವರೆಗೂ ಯಾವ ರೀತಿಯಾದಂತಹ ಒಂದು ಸಮರ್ಥವಾದಂತಹ ಆಡಳಿತವನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವತ್ತ ಕಾಂಗ್ರೆಸ್ ತನ್ನ 70 ವರ್ಷಗಳ ಅಧಿಕಾರದ ಅವಧಿ ಒಳಗೆ ಏನು ಮಾಡಿದೆ, ಮೋದಿಜಿ ಅವರು ತಮ್ಮ 12 ವರ್ಷ ಆಡಳಿತದೊಳಗೆ ಏನು ಮಾಡಿದಾರೆ ಅದನ್ನ ನೀವು ಸ್ವಲ್ಪ ಕುಲಂಕುಷವಾಗಿ ನೋಡಿದ್ರೆ ಎಲ್ಲಾ ಇವತ್ತು ಜಗತ್ತಿನಲ್ಲಿಯೇ ಭಾರತವನ್ನ ಒಂದು ವಿಶ್ವಗುರು ಸ್ಥಾನಕ್ಕೆ ಒಯ್ಯುವಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಇವತ್ತ ಜಂತರ್ ಮಂತರದೊಳಗೆ ಈ ಒಂದು ಸಿಜೆಪಿ ಪಕ್ಷದ ಕಾರ್ಯಕರ್ತರು ವಿದ್ಯಾರ್ಥಿಗಳನ್ನ ನೆಪದಲ್ಲಿ ಇಟ್ಟುಕೊಂಡು ಅದರ ನೀಟ್ನಲ್ಲಿ ಪೇಪರ್ ಸೋರಿಕೆ ಆಗಿದೆ ಅಂತಕ್ಕಂತಹ ಒಂದು ನೆಪವನ್ನ ಇಟ್ಟುಕೊಂಡು ಹೋರಾಟದ ಒಂದು ನೀವು ರೂಪರೇಷೆಯನ್ನ ನೋಡಿದ್ರೆ ಅದು ಬಹಳ ಭಯಾನಕ ಅನಿಸ್ತದ. ದೇಶದ ಭದ್ರತೆಗೆ ಅದು ಒಂದು ರೀತಿ ಅಪಾಯಕಾರಿಯಾಗಿದೆ ಅಂತೇಳಿ ಹೇಳ್ಬಹುದು. ಮತ್ತ ಇವತ್ತ ಆ ಒಂದು ಆಂದೋಲನಕ್ಕೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ಭಯೋತ್ಪಾದಕರ ಒಂದು ಬೆಂಬಲ ಬರ್ತಾ ಇದೆ. ಈ ಒಂದು ಕೆನಡಾದೊಳಗಿರೋ ಪೆನ್ನು ಈ ಖಲಿಸ್ತಾನಿ ಅವನು ಇವತ್ತ 95 ಲಕ್ಷ ರೂಪಾಯಿಯನ್ನ ಈ ಒಂದು ಹೋರಾಟಕ್ಕೆ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾನೆ. ಮತ್ತು ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಊಟದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈ ಒಂದು ಮಧ್ಯ ಏಷ್ಯಾದೊಳಗಿರ್ತಕ್ಕಂತಹ ರಾಷ್ಟ್ರಗಳಿಂದಲೂ ಕೂಡ ಒಂದು ಎಲ್ಲ ಹಣದ ವ್ಯವಸ್ಥೆ ಆಗ್ತಾ ಇದೆ. ಮತ್ತು ಈ ಒಂದು ಹೋರಾಟವನ್ನ ಸಂಪೂರ್ಣವಾಗಿ ದೇಶ ವಿರೋಧಿ ಒಂದು ಹೋರಾಟವನ್ನು ಮಾಡಿ ನರೇಂದ್ರ ಮೋದಿಜಿ ಅವರಿಗೆ ಒಂದು ಅಭದ್ರತೆಯ ಒಂದು ವಾತಾವರಣ ಸೃಷ್ಟಿಸಬೇಕು. ನೇಪಾಳ ಆಗ್ಲಿ ಅಥವಾ ಶ್ರೀಲಂಕಾದೊಳಗೆ
ಬಾಂಗ್ಲಾದೇಶದೊಳಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ ಅದನ್ನ ಇಲ್ಲಿ ಭಾರತದೊಳಗೆ ಮಾಡ್ಬೇಕಂತಕ್ಕಂತ ಉದ್ದೇಶವನ್ನ ಈ ಒಂದು ಏನು ಸಿಜೆಪಿ ಪಕ್ಷದವರು ವಿಚಾರ ಇಟ್ಕೊಂಡಿದ್ದಾರೆ. ಆದ್ರೆ ನರೇಂದ್ರ ಮೋದಿಜಿ ಅವರಾಗ್ಲಿ ನಮ್ಮ ಅಮಿತ್ ಶಾ ಅವರು ಅಷ್ಟು ಹಗುರವಾಗಿ ಬಿಡೋದಿಲ್ಲ. ಮತ್ತು ಇವತ್ತ ಈ ಒಂದು ದೇಶದ ಒಂದು ಭದ್ರತೆ ಇದನ್ನ ಗಮನದಲ್ಲಿಟ್ಟುಕೊಂಡು ಇವತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲಾ ಕಾರ್ಯಕರ್ತರು ಕೂಡ ಮೋದಿಜಿ ಅವರ ಬೆಂಬಲವಾಗಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತ ಒಂದು ವಾರ್ನಿಂಗ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನಾದ್ರೂ ಈ ರೀತಿಯಾದಂತಹ ಹೋರಾಟವನ್ನು ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಎಲ್ಲರೂ ಸೇರಿ ಮೋದಿಜಿ ಅವರನ್ನ ಬೆಂಬಲಿಸಿ ಈ ಸಿಜೆಪಿ ಅವರ ವಿರುದ್ಧವಾಗಿ ನಾವು ಕೂಡ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂತಹ ಒಂದು ಯೋಜನೆಯನ್ನ ನಾವು ಕೂಡ ಹಾಕೊಂಡಿದ್ದೀವಿ. ಹೀಗಾಗಿ ಈ ಒಂದು ಹೋರಾಟವನ್ನ ಇಲ್ಲಿಗೆ ಬಿಟ್ಟು ಇವತ್ತ ಆ ಒಂದು ಪೇಪರ್ ಲೀಕ್ ಆಗಿದ್ರ ಬಗ್ಗೆ ಈಗಾಗಲೇ ಮೋದಿಜಿ ಅವರು ಕೂಡ ಹೇಳಿದ್ದಾರೆ. ಮಕ್ಕಳ ಭವಿಷ್ಯ ನನಗೆ ಬಹಳ ಮುಖ್ಯದ ಮತ್ತು ಯಾರೋ ಅದನ್ನು ಮಾಡಿದಾರೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಏನೋ ಆದೇಶ ಆಗಿದೆ. ಇಷ್ಟೆಲ್ಲ ಆದಾಗಲೂ ಕೂಡ ನೀವು ಯಾವ ಕಾರಣಕ್ಕಾಗಿ ಇದನ್ನು ಮುಂದುವರಿಸ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ನಿಮ್ಮದು ದೇಶದ ಒಂದು ಅಭದ್ರತೆ ಇದನ್ನು ಮೂಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ದೇಶದೊಳಗ ಈ ರೀತಿಯಾದಂತಹ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಿ. ಇದನ್ನು ನಾವೆಲ್ಲ ಖಂಡಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ನರೇಂದ್ರ ಮೋದಿಜಿ ಅವರಿಗೆ ಬೆಂಬಲಿಸಿ ನಾವು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಿಜಯಪುರ ಜಿಲ್ಲೆಯ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂತ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಗುರುಲಿಂಗಪ್ಪ ಅಂಗಡಿ ಅವರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಎಲ್ಲ ಮಂಡಲಗಳ ಪ್ರಮುಖರಲ್ಲಿ ಕಾರ್ಯಕರ್ತರಲ್ಲಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಲ್ಲಿ ಈ ಒಂದು ಹೋರಾಟ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ. ಇದು ಯಾಕಪ್ಪ ಅಂತ ಕೇಳಿದ್ರೆ ಕಾಂಗ್ರೆಸ್ ಅವರು ಎಷ್ಟು ಹತಾಶರಾಗಿರ್ತಾರ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇಡೀ ಜಗತ್ತಿಗೆ ಅಲ್ಲ ವಿಶ್ವಕ್ಕೆ ಗುರು ಆಗಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಹೀನತೆಗೆ ತರಬೇಕು ಅನ್ನುವಂತ ಒಂದು ಈ ಸರ್ಕಾರದಿಂದ ಕುಮ್ಮುಖದಿಂದ ಏನದ ಈ ಒಂದು ದಿಲ್ಲಿ ಒಳಗ ಅವರ ಒಂದು ವಿದ್ಯಾರ್ಥಿಗಳನ್ನ ತಗೊಂಡು ಗುಂಡಾಗಳನ್ನು ತಗೊಂಡು ಆ ಒಂದು ಕಾರ್ಯವನ್ನು ನಡೆಸಿದ್ದಕ್ಕಾಗಿ ನಮ್ಮ ಹೋರಾಟ ಈ ಒಂದು ಖಂಡಿಸಬೇಕಾಗ್ತದೆ. ಇಡೀ ಗುರುತದವರಿಗೆಲ್ಲ ನರೇಂದ್ರ ಮೋದಿ ಅವರಿಗೆ ಹ್ಯಾಂಗರ ಮಾಡಿ ಅವರ ಒಂದು ಹೆಸರು ಸುಮಾರು ಮಾಡಬೇಕು. ಬಹಳ ಮುಂದೆ ಹೋಲಕತ್ತದ ಜಗತ್ತ ನರೇಂದ್ರ ಮೋದಿಜಿ ಅವರಿಂದ ಅಂತ ಹೇಳಿ ಅವ್ರಿಗೆ ಹೊಟ್ಟೆ ಉರುದ ವಿದ್ಯಾರ್ಥಿಗಳನ್ನ ಮುಂದೆ ತಗೊಂಡು ಗುಂಡಾಗಳನ್ನ ಮುಂದೆ ತಗೊಂಡು ಅವರ ಒಂದು ಕಾರ್ಯವೈಖರಿಯನ್ನು ನಡೆಸೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ನಾವು ಖಂಡಿಸ್ಬೇಕಾಗ್ತದೆ. ಇವತ್ತು ದೇಶದೊಳಗ ನಮ್ಮ ಹೆಣ್ಮಕ್ಳು, ನಮ್ಮ ರೈತಾಪಿ ವರ್ಗದವರು, ನಮ್ಮ ಎಲ್ಲಾ ಇಲಾಖೆ, ಇವತ್ತ ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲಾ ಇಲಾಖೆದವರು ಕೂಡ ನೆಮ್ಮದಿಯಾಗಿ ಬದುಕಬೇಕಪ್ಪ ಅಂತ ಕೇಳಿದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ಇವತ್ತ ಹೆಣ್ಮಕ್ಳು ನಡು ರಾತ್ರಿಯಲ್ಲಿ ನಮ್ಮ ದೇಶದೊಳಗ ತಿರುಗಾಡುವಂತ ಕಾಲಿದ್ದಿಲ್ಲ. ಇವತ್ತ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿ ತಿರುಗಾಡಬೇಕಪ್ಪ ಅಂತ ಕೇಳಿದ್ರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಂದ ಕೇಳಿದ್ರೆ ಬಹಳ ಘಂಟಾಘೋಷವಾಗಿ ಹೇಳ್ಬೇಕಾಗ್ತದೆ. ಆ ನಿಟ್ಟಿನೊಳಗ ಇವತ್ತ ದೇಶ ದ್ರೋಹಿ ಕೆಲಸ ಇರದ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಲಕತ್ತದ. ನೋಡ್ಲಕತ್ತೀರಿ ನೀವು, ನಮ್ಮ ರಾಜ್ಯದೊಳಗ 3 ವರ್ಷ ಆದ್ರೂ ಕೂಡ ಇಂತ ಬರಗಾಲ ಪರಿಸ್ಥಿತಿ ಆದ್ರೂ ಕೂಡ ಯಾವ ಒಂದು ಲೆಕ್ಕಕ್ಕೆ ಇರಲಾರ್ದೆ ಯಾವ ಒಂದು ರೈತರಿಗೆ ಯಾವುದೋ ಒಂದು ಪಿಂಚಣಿ ಸೌಭಾಗ್ಯ ಇರ್ಬೋದು, ಎಲ್ಲ ಏನು ಅನುದಾನಗಳನ್ನು ಕೂಡ ಕಟ್ ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಹೀಗಾಗಿ ಜನರ ಬದುಕ ಬಹಳ ದುಸ್ಥಿತಿ ಬಂದದ ಈ ಕಾಂಗ್ರೆಸ್ ಸರ್ಕಾರದಿಂದ. ಇವತ್ತ ನಾವಾದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶನೇ ಇವತ್ತೇನದ
ನೇನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಕಡೆ ಏನದ ಒಳ್ಳೆ ಒಬ್ಬ ಆಡಳಿತಗಾರ ಅಂತ ಹೇಳಿ ನಂಬಿ ಇವತ್ತು ಏನದ ಹೊಂಟಿದ್ದಾರೆ ಅನ್ನೋಂಥದ್ದು ತಾವೆಲ್ಲ ನೋಡ್ತೀರಿ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟೇ ಕುತಂತ್ರಗಿರಿ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ನೇತೃತ್ವ ವಹಿಸಿಕೊಂಡಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಯಾವ ಕಾಲಕ್ಕಾದ್ರೂ ಏನು ಆಗಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಅಂತ ಒಬ್ಬ ದೈವ ಶಕ್ತಿ ಪುರುಷ ಇವತ್ತು ನಮ್ಮ ದೇಶಕ್ಕೆ ಹುಟ್ಟನಂತ ನಾವು ನೀವು ಕೂಡಿ ಹೆಮ್ಮೆ ತರುವಂತ ವಿಷಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ದೇಶದಲ್ಲಿ ನೀಟ್ ಪರೀಕ್ಷೆ ಗೊಂದಲವನ್ನ ಏನಾಗಿದೆ ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಮಗೆ ಅನ್ಯಾಯ ಆಗ್ಯದ ಅಂತೇಳಿ ನ್ಯಾಯ ಕೇಳುದು ತಪ್ಪಂತೇಳಿ ನಾವು ಕೂಡ ಹೇಳಂಗಿಲ್ಲ. ನ್ಯಾಯ ಕೇಳಿ ಯಾವ ರೀತಿ ಕೇಳಬೇಕು, ಆ ವಿದ್ಯಾರ್ಥಿಗಳ ಜೊತೆಗೂಡಿ ಈ ಕಾಂಗ್ರೆಸ್ ಪಕ್ಷದವರು ಏನು ಹುನ್ನಾರ ನಡೆಸಿದಾರ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನ ಮುಂದಿಟ್ಟು ಇವ್ರು ಎಲ್ಲಾ ಕಾಂಗ್ರೆಸ್ ಪಕ್ಷದವರು ಏನೇನ್ ತರ ಇವತ್ತು ಈ ದೇಶದಲ್ಲಿ ನಡೆದಿದೆ ಅಂತಂದ್ರೆ ಅಲ್ಲಿ ನೋಡ್ಬೋದು ನೀವು. ಆ ಪ್ರತಿಭಟನೆ ನಡೆಯುವಂತ ಸಂದರ್ಭದಲ್ಲಿ ಏನು ನಮ್ಮ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಕೂಡ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದಾರ ಅಂದ್ರ ವಿದ್ಯಾರ್ಥಿಗಳಲ್ಲ ಅವರು ಕಾಂಗ್ರೆಸ್ಸಿನ ಒಂದು ಗುಂಡಾಗಳು, ಕಾಂಗ್ರೆಸ್ಸಿನ ಮತ್ತು ಆಮ್ ಆದ್ಮಿ ಪಾರ್ಟಿ ಬೇರೆ ಬೇರೆ ಪಕ್ಷದ ಒಂದು ಗುಂಡಾಗಳು. ಇದರ ಅರ್ಥ ಏನಂತಂದ್ರೆ ಆ ವಿದ್ಯಾರ್ಥಿಗಳ ಏನು ನೀಟ್ ಪರೀಕ್ಷೆಯನ್ನು ಮುಂದಿಟ್ಕೊಂಡು ಏನು ಈ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡ್ಬೇಕು ಅನ್ನುವ ಉದ್ದೇಶದಿಂದ ಈ ಕಾಂಗ್ರೆಸ್ ಪಾರ್ಟಿ ನಡೆಸಿದಂತ ಈ ಏನು ಗುಂಡಾವರ್ತನೆಯನ್ನ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ತಮ್ಗೆ ಗೊತ್ತಿರುವ ಹಾಗೆ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಏನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೂ ಕೂಡ ಏನು ಯಾರ್ಯಾರು ಇದಕ್ಕೆ ಕಾರಣ ಇದ್ದಾರೆ ಅಂತ ಹೇಳಿ ಸುಮಾರು 13-14 ಜನರನ್ನ ಈಗಾಗಲೇ ಜೈಲಿನಲ್ಲಿ ಹಾಕಿದ್ದಾರೆ, ಅವರು ಬಂಧನ ಮಾಡಿದ್ದಾರೆ. ಅದು ಮುಂದೆ ಏನದ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ. ಮತ್ತೆ ಆಮೇಲೆ ಮೋದಿ ಅವರು ಏನ್ ಹೇಳಿದಾರೆ ಅಂತಂದ್ರೆ ಯುವ ಜನತೆ ನಮ್ಮ ದೇಶಕ್ಕೆ ಮೊದಲ ಆದ್ಯತೆ ನಾವು ಯುವ ಜನತೆ ಕೊಡ್ತೇವಂತ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಹೇಳ್ತಾರೆ. ಬಂಧುಗಳೇ, ನಾನು ಇಷ್ಟೇ ಹೇಳಕ್ ಬಯಸ್ತೀನಿ, ಏನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಹೋರಾಟದಲ್ಲಿ ಏನು ಈ ಗುಂಡಾವರ್ತನೆಯನ್ನ ತೋರ್ತಾ ಇದ್ದಾರೆ, ಇಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ KPSC ಹಗರಣ ಆಗಿದೆ ಅಲ್ಲ, ಯಾಕೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅವರು ಕಾಂಗ್ರೆಸ್ ಅವರು? ಇಲ್ಲಿನೂ ಕೂಡ ಮಾಡ್ಬೇಕಲ್ಲ, ಅವ್ರದೇ ಸರ್ಕಾರ ಅಲ್ಲ, ಅವರೇ ಹಗರಣ ಮಾಡಿದ್ದಾರೆ, ಇಲ್ಲಿನೂ ಕೂಡ ಹೋರಾಟ ಮಾಡ್ರಿ. ಯಾಕೆ ಮಾಡಂಗಿಲ್ಲ? ಅದನ್ನೇ ಯಾಕೆ ಬೇಕು ನೀವು ಇದನ್ನ ಮಾಡ್ತೀರಿ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ, ಇನ್ನು ಮುಂದೆ ಮಾಡ್ತಾರನು ಕೂಡ. ನಮಗೂ ಕೂಡ ಭರವಸೆ ಇದೆ. ಹೋರಾಟ ಮಾಡ್ರಿ, ಬೇಡ ಅಂತ ಹೇಳಂಗಿಲ್ಲ ನೀವು ಅವ್ರಿಗೆ ಸಾಥ್ ಕೊಡ್ರಿ, ನ್ಯಾಯ ಕೇಳ್ರಿ. ಆದ್ರೆ ಗುಂಡಾವರ್ತನೆ ಮಾಡುವುದು ಎಷ್ಟು ಸರಿ? ನಿಮ್ದು ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ಹೊಡಿತೀರಿ, ಪೊಲೀಸರಿಗೆ ಶಿಕ್ಷಕಂಗ್ ಹೊಡಿತೀರಿ, ಏನ್ ಬೇಕಾದಂಗ ಮಾತಾಡ್ತೀರಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರ ಬಗ್ಗೆ ಮಾತಾಡ್ತೀರಿ, ರಾಮನ ಬಗ್ಗೆ ಮಾತಾಡ್ತೀರಿ. ಏನ್ ಉದ್ದೇಶ ನಿಮ್ದು? ನೀವು ಈ ಹೋರಾಟ ಮಾಡ್ಬೇಕಾದ್ರೆ ನೀಟ್ ವಿಷಯ ಇಟ್ಕೊಂಡ್ ಮಾಡ್ರಿ. ನೀವು ಏನೇನೋ ಮಾತಾಡ್ತೀರಿ, ಅದೇನು ಬೇರೆ ಬೇರೆ ದೇಶಗಳಲ್ಲಿ ನಡೆದಿದಲ್ಲ, ಶ್ರೀಲಂಕಾದಲ್ಲಿ ಆದಂತ ಇಲ್ಲಿನೂ ಮಾಡ್ತೀವಿ, ನಾವು ಬಾಂಗ್ಲಾದೇಶದಲ್ಲಿ ಆದಂತದ್ದು, ಆಮೇಲೆ ನೇಪಾಳದಲ್ಲಿ ಆಗಂಗ ಇಲ್ಲಿನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ ಉದ್ದೇಶ ಏನದ? ಪಾರ್ಲಿಮೆಂಟ್ ಬೆಂಕಿ ಹಚ್ಚಿವಿ ಅಂತ ಹೇಳ್ತೀರಿ. ಏನ್ ಕಾರಣ? ಉದ್ದೇಶ ಏನ್ ನಿಮ್ದು? ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಅಲ್ಲ ನಿಮ್ದು. ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಈ ತರ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ದೇಶದಲ್ಲಿ ನಾವು ಖಂಡನೆಯನ್ನ ಮಾಡ್ತೀವಿ. ವಿದ್ಯಾರ್ಥಿಗಳ ನೆಪದಲ್ಲಿ ಕೆಲವೊಂದು ಗುಂಡಾಗಳನ್ನ ಇಟ್ಕೊಂಡು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಮನೆಗಳ ಮೇಲೆ ಕೂತು ಇವತ್ತು ಹೋರಾಟ ಮಾಡುವಂತ ಈ ಒಂದು ಹೀನ ಕೃತ್ಯಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೇವೆ. ಇದು ವಿದ್ಯಾರ್ಥಿಗಳ ಹೋರಾಟ ಅಲ್ಲ, ಗುಂಡಾಗಳ ಹೋರಾಟ. ವಿದ್ಯಾರ್ಥಿಗಳು ಯಾವುದೇ ರೀತಿ ಒಂದು ಕಲ್ಲು ತೂರೋದಾಗ್ಲಿ, ಪೊಲೀಸರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಮಾಡೋದಿಲ್ಲ. ನಮಗೆ ವಿದ್ಯಾರ್ಥಿಗಳ ಮೇಲೆ ಗೌರವ ಇದೆ, ಅವರ ಮೇಲೆ ಒಂದು ಒಳ್ಳೆಯ ವಿಚಾರ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದ್ಯಾರ್ಥಿಗಳ ಬಗ್ಗೆ ಅಪಾರವಾದಂತ ಗೌರವನ ಇಟ್ಕೊಂಡು ಇವತ್ತು ದೇಶವನ್ನ ಆಳ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ನೇಪಾಳನ್ನ ಮಾಡ್ಲಿಕ್ಕೆ ಹೋಗ್ತೀರಿ, ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀವಿ, ಈ ದೇಶವನ್ನ ಭದ್ರ ಬುನಾದಿಯಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನ ಕಟ್ತಾ ಇದ್ದಾರೆ. ನೀವು ದೇಶವನ್ನ ಒಡೆದಾಳುವಂತ ಕೆಲಸಕ್ಕೆ ನೀವು ಇವತ್ತು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ನೀಟ್ ಬಗ್ಗೆ ಇವತ್ತು ಪ್ರಧಾನಿಯವರು ಹೇಳಿದ್ದಾರೆ, ಇದಕ್ಕೆ ನಾನು ಯಾರೇ ಇವತ್ತು ತಪ್ಪನ್ನ ಮಾಡಿದ್ರೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸ್ತೇನೆ, ಅವ್ರ ಮೇಲೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂತೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ಹೇಳಿದ್ರು ಕೂಡ ನೀವು ಹೋರಾಟ ಮಾಡ್ತೀನಿ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ. ನೀವು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಈ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ಒಂದು
ಪುಂಡ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಿ ಆಗುವವರೆಗೂ ಕೂಡ ನೀವು ಯಾವುದೇ ರೀತಿ ಒಂದು ದುಷ್ಕೃತ್ಯ ನಡೀಲಿಕ್ಕೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಈ ದೇಶದಲ್ಲಿ ಬಿಡಲ್ಲ ಅನ್ನೋದಕ್ಕೆ ನಮ್ಮ ದೇಶದ ಪ್ರಧಾನಿ ಅವರ ಗಟ್ಟಿ ನಿರ್ಧಾರಗಳೇ ಕಾರಣ ಅಂತ ಹೇಳಿ ನಾನು ಈ ಹೋರಾಟದಲ್ಲಿ 2 ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕೀ, ದೇಶದ್ರೋಹಿಗಳಿಗೆ, ಕಾಂಗ್ರೆಸ್ ಗುಂಡಾಗಳಿಗೆ, ಕಾಂಗ್ರೆಸ್ ಗುಂಡಾಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕೀ, ಭಾರತೀಯ ಜನತಾ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ, ಭಾರತ್ ಮಾತಾ ಕೀ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕೀ. जय श्री राम, जय श्री राम, जय श्री राम.